ಸಿದ್ದೇಶ್ವರಪ್ಪರಂತವ್ರು ಕೇಳ್ತೀವಿಲ್ಲ ಅವ್ರ ಮಾತುಗಳನ್ನ. ಅವ್ರು ಅದಾರಲ್ಲ, ಅವ್ರ ಮಾತು ಕೇಳ್ತೀವಿ ಅಂದ್ರೆ ರೂಪದಿಂದ ಪ್ರತ್ಯಕ್ಷ ಇಲ್ಲ, ಶಬ್ದದಿಂದ ಅವ್ರು ನಮಗ್ ಪ್ರತ್ಯಕ್ಷ ಅದಾರಲ್ಲ. ಇದು ಶಬ್ದ ಅಷ್ಟು ಚಲೋ ಮಾತಾಡ್ಯಾರ ಅವ್ರು. ಏನ್ 2 ಶಬ್ದ ಬಳಸ್ಯಾರ. ಏನು ಬಳಸ್ಯಾರ? 2 ಶಬ್ದ, ಶರಣು ಶರಣಾರ್ಥಿ. ಇಷ್ಟು ಶಬ್ದ ಕಲ್ಯಾಣ ಕಟ್ಟಿತ್ತಲ್ಲ. ಒಂದು ಶಬ್ದದ ಸಾಮರ್ಥ್ಯ ಎಷ್ಟಿತ್ತು. ಒಂದು ಚಲೋ ಶಬ್ದ, 2 ಶಬ್ದ, ಶರಣು ಶರಣಾರ್ಥಿ ಅನ್ನುವ ಸುಭಾಷೆ ಕಲ್ಯಾಣವನ್ನೇ ಕಟ್ಟಿತ್ತು. ಒಂದು ಸೂಜಿ ಹೇಳ್ತಿತ್ತಂತ, ನಾನು ಚುಚ್ಚಿದ್ರೆ ಬಹಳ ಗಾಯ ಆಗ್ತೈತಿ, ರಕ್ತನ ಬರ್ತೈತಿ. ಡಬ್ಬಣಿತ್ತಂತ, ನಿನಕ್ಕಿಂತ ನಾ ಚುಚ್ಚಿದ್ರೆ ಜಾಸ್ತಿ ಚುಚ್ತೀನಿ, ಅದು ಬಹಳ ಗಾಯ ಆಗ್ತೈತಿ ಅಂತ. ಒಂದು ಖಡ್ಗ ಇತ್ತಂತ, ಅದು ಹೇಳ್ತೀನಿ, ನೀವೇನ್ ಇಟ್ಟು ಚೋಟ್ ಅದೀರಿ, ನಾನು ಹೋದ್ರ ನನ್ನಷ್ಟು ಗಾಯ ನಿಮಗ್ ಮಾಡಕ್ ಆಗೋದಿಲ್ಲ. ಮೂಲ್ಯಾಗ ಒಂದು ಮಾತಿತ್ತಂತ, 3 ಮಾತು ಕೇಳಿ ನಗತಿತ್ತಂತದು. ನೀವ್ ಎಷ್ಟು ಗಾಯ ಮಾಡಿರೋ, ಎಷ್ಟು ಚುಚ್ಚಿರಿ, ನೀವು ಚುಚ್ಚಿದ್ರ ಮೂಲ್ಯಾಗ ಕುಂತ ಮಾತು ಸೂಜಿ ಡಬ್ಬಣಕ್ಕ ಆ ತಲ್ವಾರಕ್ಕೆ ಹೇಳ್ತಿತ್ತಂತ, ಖಡ್ಗಕ್ಕೆ ಹೇಳ್ತಿತ್ತಂತ. ನೀವೆಷ್ಟು ಚುಚ್ಚಿರಿ, ನೀವು ಚುಚ್ಚಿದ್ರ ರಕ್ತಾರ ಬರ್ತೈತಿ, ನಾ ಚುಚ್ಚಿದ್ರ ರಕ್ತ ಬರ್ಲಾರ್ದಂಗ್ ಚುಚ್ತೀನಿ ಅಂತ ಮಾತು ಹೇಳ್ತಿತ್ತಂತ. ಮತ್ತ ನೀವು ಚುಚ್ಚಿದ ಗಾಯ ಮಾಯಿಸಿಕೊಂಡವ್ರ ಅದಾರ, ನಾ ಚುಚ್ಚಿದ ಗಾಯ ಮಾಯಿಸಾಕ ಯಾವ ಡಾಕ್ಟರ್ ಆಪರೇಷನ್ ಮಾಡಕ್ ಬರೋದಿಲ್ಲ, ಸ್ಕ್ಯಾನ್ ಮಾಡಿದ್ರು ನಾ ಸಿಗೋದಿಲ್ಲ, ಚುಚ್ಚಿದ್ರೆ ಹೆಂಗ್ ಚುಚ್ಚಬೇಕಂತಿತ್ತಂತದ ಮಾತು. ಒಂದು ಕೆಟ್ಟ ಮಾತ. ಸುಮ್ಮನೆ ದುರ್ಯೋಧನ ಹೋಗುವಾಗ ದ್ರೌಪದಿ ನಕ್, ಒಂದು ಅಂದಶ್ಯ ಪುತ್ರ ಅಂದ, ಕುರುಡನ ಮಗ ಕುರುಡ. ಒಂದು ಮಾತು ಹಿಂಗ್ ಚುಚ್ಚಿತ್ತಲ್ಲ, ಮಹಾಭಾರತವಾಗಿತ್ತು. ಮಾತು ಗೊತ್ತಿರಬೇಕು ನಮಗೆ, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಏನು ಅಂದ್ರೆ ಮಾತು ಎಷ್ಟು ಚುಚ್ಚತೈತೆ ಮನುಷ್ಯ. ಮಾತು ತಪ್ಪಿತು ಅಂದ್ರ ಜೀವನ ತಪ್ಪತೈತಿ. ಈ ಸತ್ಯವನ್ನು ನುಡಿಯುವ ಪ್ರಸಂಗಗಳು ಹೆಂಗ ಬರ್ತಾವ? ಒಂದು ಸಣ್ಣ ಅರಣ್ಯ ಇತ್ತು. ಅರಣ್ಯದೊಳಗೆ ಒಂದು ಗುಡಿಸಲಿತ್ತು. ಆ ಗುಡಿಸಲಿಕ್ಕ ಒಬ್ಬ ಋಷಿ ಕುಂತಿದ್ದ. ಅಲ್ಲಿಗೊಂದು ತುಂಬು ಗರ್ಭಿಣಿ ಜಿಂಕೆ ಬಂತು. ಅದನ್ನ ತಿನ್ಬೇಕಂತ ಅದ್ರ ಹಿಂದೊಂದು ಚಿರತೆ ಬಂತು. ಆ ಗರ್ಭಿ ಚಿಗುರೆ ಗುಡಿಸಿಲ್ನೊಳಗ್ ಹೋತು. ಹಿಂದ್ ಬಂದಿರುವಂತ ಚಿರತೆ ಐತಲ್ಲ, ಋಷಿ ಕೇಳ್ತಂತ, ಈ ಕಡೆ ಚಿಗುರೆ ಏನ್ರ ಹೋಗೈತೇನೋ ಅಂತ. ಅಕಸ್ಮಾತ್ ಹೋಗೈತೆ ಅಂತ ಹೇಳ್ತೀನ, ಚಿಗುರಿಗೆ ಚಿರತೆ ತಿಂದು ಸಾಯಿ ಹೊಡಿತೈತಿ. ಹೋಗಿಲ್ಲ ಅಂತ ಹೇಳ್ತೀನಿ, ನಾ ಸುಳ್ಳು ಹೇಳ್ದಂಗ ಆಗ್ತೈತಿ. ಎರಡನ್ನೂ ಮೇಂಟೈನ್ ಮಾಡ್ಬೇಕಲ್ಲ ಋಷಿ. ಅವಾಗ ಅವನ್ ಚಲೋ ಮಾತು ಹೇಳ್ತಾನ. ಚಿಗಿರಿ ಹೋಗಿದ್ದು ಋಷಿಯ ಗುಡಿಸಿಲೊಳಗೆ ಹೋಗೈತಿ. ಚಿರಿತೆರೆ ಕೇಳಾಕತ್ತೈತಿ ಎಲ್ಲಿ ಹೋಗೈತಂತ. ಅವ ಹೋಗೈತಿ ಅಂತ ಖರೆ ಹೇಳ್ತೀನ, ಹೋಗಿ ತಿಂತೈತಿ. ಮತ್ ಹೋಗಿಲ್ಲ ಅಂತಿನ, ಸುಳ್ಳು ಹೇಳ್ದಂಗ ಆಗ್ತೈತಿ. ಅದಕ್ಕೆ ಅವ ಹೇಳ್ದ, ಯಾವುದಕ್ ನೋಡಾಕ್ ಬರ್ತೈತಲ್ಲ ಅದಕ್ಕೆ ಹೇಳಾಕ್ ಬರುದಿಲ್ಲ, ಯಾವ್ದು ನೋಡೈತಿ ಅದಕ್ಕೆ ಹೇಳಾಕ್ ಬರುದಿಲ್ಲ, ಯಾವ್ದಕ್ ಹೇಳ್ಬೇಕಂತೈತಲ್ಲ ಅದು ನೋಡಿಲ್ಲ ಅಂತ ಹೇಳ್ದವ. ಕಣ್ಣು ನೋಡೈತಿ ಆದ್ರೆ ಹೇಳಾಕ್ ಬರುದಿಲ್ಲ, ಅದಕ್ಕೆ ಕಣ್ಣು ನೋಡೈತಿ ಹೇಳಾಕ್ ಬರುದಿಲ್ಲ, ಬಾಯಿಗೆ ಹೇಳಾಕ್ ಬರ್ತೈತಿ ಆದ್ರೆ ಅದು ನೋಡೇ ಇಲ್ಲ ಅಂತ ಹೇಳ್ದವ. ಅಂದ್ರೆ ಒಬ್ಬ ಸಂತನಿಗೂ ಸಹಿತ ಸತ್ಯದ ವಿಮರ್ಶೆ ಹೇಗೆ ನಿಲ್ಲಬೇಕಾಗ್ತದೆ. ಅದಕ್ಕೆ ಸತ್ಯ ಅನ್ನೋದು ಒಂದು ವಿಮರ್ಶೆ ಇರ್ತದೆ. ಅದರ ಮೈಲುಗಲ್ಲಿನಲ್ಲಿ ಮನುಷ್ಯ ದಾಟಬೇಕಾಗ್ತದೆ. ಮಾತು ತಪ್ಪುವಂಗಿಲ್ಲ, ಅದೊಂದು ಕಟ್ಟಬೇಕಾಗ್ತದೆ ಜೀವನ. ಅದರ ಮಾತಿನ ಮಧ್ಯದೊಳಗೆ ಕಟ್ಟಬೇಕು. ಒಂದು ಮಾತು ಕೆಟ್ಟತು ಅಂದ್ರೆ ಬದುಕು ಕೆಡ್ತದೆ. ಒಂದು ಹಳ್ಳಿಯಾಗ ಒಂದು ನಾಟಕ ನಡೆದಿತ್ತು, ರಾಮಾಯಣದ ನಾಟಕ. ಆ ಹಳ್ಳಿ ರಾಮಾಯಣದ ನಾಟಕ ನಡೆದಿತ್ತಲ್ಲ, ಆ ಹಳ್ಳಿ ರಾಮಾಯಣದ ನಾಟಕದಾಗ ಎಲ್ಲರೂ ಪಾತ್ರ ಹಂಚಕತ್ತಿದ್ರು. ಅವು ಒಂದು ಹುಡುಗಗ್ ಚಲೋ ಪಾತ್ರ, ರಾವಣನ ಪಾತ್ರ ಹಂಚಿದ್ರು. ಆ ಊರ್ ಸಾವುಕಾರ ಅಂದ, ಸಾಧ್ಯ ಇಲ್ಲ, ನನಗೆ ಕೊಡ್ಬೇಕಿದ್ರು ರಾವಣನ ಪಾತ್ರ ಅಂತ. ಅಲ್ರಿ, ನಿಮಗ ಅಷ್ಟು ಮಾತು ಗೀತು ಸರಿ ಹುಂಬದಿ ನೀನು ಮನುಷ್ಯ, ನಿನಗ್ ಕೊಡಕ್ ಆಗುದಿಲ್ಲ ಅಂತ. ಅವ ಅಂದ, ನಾ ಊರ್ ಸಾವುಕಾರ, ನನಗ್ ರಾವಣನ ಪಾತ್ರ ಕೊಡ್ಲಿಲ್ಲ ಅಂದ್ರೆ ನಾಟಕ ಕ್ಯಾನ್ಸಲ್ ಅಂದವ. ಅವ್ರು ಏನು ಆಗ್ಲಿ ಬಿಡಪ್ಪ, ಹೆಂಗಕ್ಕಾಗಲ್ಲಕ್ಕಂತ ಪಾತ್ರ ಮಾಡಿ ಎಲ್ಲರಿಗೆ ಹಂಚಿ ಕೊಟ್ಟು ಅದಕ್ಕೆ ಸಾವುಕಾರಗೆ ರಾವಣನ ಪಾತ್ರ ಕೊಟ್ರು. ರಾಮಾಯಣದ ನಾಟಕ ನಡೀತು. ಸೀನ್ ಬಂದು ಒಂದೊಂದೊಂದೊಂದು ಸೀನ್ ಬರ್ತಿದ್ದು. ಶೂರ್ಪನಕ್ಕಿ ಸೀನ್ ಬಂತು. ಇವ ರಾವಣ ಈ ಕಡೆ ನಿಂತಾನ, ಶೂರ್ಪನಕ್ಕಿ ಓಡೋಡಿ ಎಳ್ಕೊಂತ ಬಂದ್ಲು. ಆಕಿ ಏನ್ ಹೇಳ್ಬೇಕಲ್ಲ, ಏನ್ ಹೇಳ್ಬೇಕು? ಎಣ್ಣ, ನನಗ ರಾಮ ಲಕ್ಷ್ಮಣರು ಮೂಗ್ ಕೊಯ್ದು ಕಳಿಸ್ಯಾರ ಅಣ್ಣ ಅಂತ ಹೇಳಿದ್ಲಕ್ಕಿ.
ಇದಕ್ಕೆ ಏನ್ ಹೇಳ್ಬೇಕಂತ ಮಾತಾ ನೆನಪಾಗ್ಲಿಲ್ಲ ಇದಕ್ಕೆ. ಆಕಿ 2ನೇ ಸಲ ಹೇಳಲ್ಲ, ಅಣ್ಣ ರಾಮ ಲಕ್ಷ್ಮಣರು ನನಗ್ ಮೂಗ್ ಕೊಯ್ದು ಕಳ್ಸ್ಯಾರ. ಇದಕ್ ನೆನಪಾಗ್ಲಿಲ್ಲ, ಏನ್ ಹೇಳ್ಬೇಕು? ಮತ್ ಜೋರಾಗಿ ಆಕಿ ಅಣ್ಣ ರಾಮ ಲಕ್ಷ್ಮಣರು ನನ್ನ ಮೂಗ್ ಕೊಯ್ದು ಕಳ್ಸ್ಯಾರ. ಅವ ಹಿಂದಿದ್ದವ್ ಏನಾರ ಹೇಳೋ ಮರ ಅಂತಂದವ್. ಹಿಂದಿರ್ತಾರ ನೋಡ್ರಿ ಅವ್ರು ಪರದೆದಿಂದ ನಾಟಕ ಮಾತೆದ್ದು ಕೊಡೋರ್ ಅಂತಾರ ಅವ್ರಿಗೆ. ಇಂಥವ್ಕ ಏನ್ ಎತ್ತು ಕೊಟ್ರು ಬರೋದಿಲ್ಲ ಅವ್. ಅದು ಮತ್ತಕ್ಕಿ ಇನ್ನೊಮ್ಮೆ ಆಕಿಗೆ ಗಾಬರಿ ಆದ್ಲಕ್ಕಿ ಸೂರ್ಪನಕ್ಕಿ. ಇನ್ನೊಮ್ಮೆ ಹೇಳಣ ಅಂತಕ್ಕಿ ಇನ್ನೊಮ್ಮೆ ಹೇಳಲ್ಲ, ಅಣ್ಣ ರಾಮ ಲಕ್ಷ್ಮಣರು ನನ್ನ ಮೂಗ್ ಕೊಯ್ದಾರ. ಅವ ಹೇಳ್ಬೇಕಿಲ್ಲ, ಏನ್ ಹೇಳ್ಬೇಕು? ಅಲ್ಯಾಕ್ ಹೋಗಿದ್ ಸಾಯಕ ಅಂತಂದ. ಅಲ್ಯಾಕ್ ಹೋಗಿದ್ದಿ? ಒಂದ್ ಮಾತು ತಪ್ಪದ್ರ ಹೆಂಗ ನಾಟಕ ತಪ್ಪತೈತಿ, ಹಂಗ ಜೀವನದೊಳಗ ಒಂದ್ ಮಾತು ತಪ್ಪದ್ರ ಜೀವನದ ನಾಟಕವು ತಪ್ಪಿ ಹೋಗ್ತೈತಿ ಅಂತ ಗೊತ್ತಾಗ್ಬೇಕು ಮನುಷ್ಯಾಗಷ್ಟೇ. ಒಂದ್ ಮಾತು ತಪ್ಪದ್ರ ಜೀವನದ ನಾಟಕವು ತಪ್ಪತೈತಿ. ಮಾತು ಸತ್ಯವೇ ಸುಭಾಷಿತ. ಒಂದು ಕರ್ತನೊಬ್ಬನೇ ದೇವ, ಸತ್ಯವೇ ಸುಭಾಷಿತ. ವೃತ್ಯಾಚಾರವೇ ಆಚಾರವಯ್ಯ. ಆಚಾರ ಅಂದ್ರ, ವೃತ್ಯಾಚಾರ ಅಂದ್ರ ಜಗತ್ತು ದೊಡ್ಡದು, ನಾ ಸಣ್ಣವ. ವೃತ್ಯಾಚಾರ ಇದರ ಅರ್ಥ ಏನು ಅಂದ್ರ ಜಗತ್ತು ಬಹಳ ದೊಡ್ಡದು, ನಾ ಸಣ್ಣವ ಅಂತ ತಿಳ್ಕೊಳ್ಳೋದು ವೃತ್ಯಾಚಾರ. ಜಗತ್ತು ಬಹಳ ದೊಡ್ಡದು, ನಾ ಸಣ್ಣವ, ಇದು ವೃತ್ಯಾಚಾರ. ಮನುಷ್ಯ ವಿನಯಶೀಲನಾಗಿ ಕಿಂಕರನಾಗಿ ಬದುಕಬೇಕಾಗ್ತೈತಿ. ಈಗ ದೊಡ್ಡ ಗಾಳಿ ಬಿಡ್ತೈತಿ, ಗಾಳಿ ಬಿದ್ದಾಗ ಬೀಸುವಾಗ ಎತ್ತರ ಬೆಳೆದಿದ್ದ ಮರ ಬಿದ್ದಾವೆ ಹೊರತು ಗಾಳಿ ಬಂದಾಗ ಬಾಗಿದ ಹುಲ್ಲು ಮುರಿದ ಉದಾಹರಣೆಗಳಿಲ್ಲ. ಹುಲ್ಲು ಮುರಿದಿಲ್ಲ, ಗಿಡ ಮುರಿತಾವ. ಯಾಕಂದ್ರ ಹುಲ್ಲು ಬಾಗತೈತಿ, ಗಿಡ ಬಾಗುದಿಲ್ಲ. ಬಾಗ್ಲಾರ್ದವ್ರು ಮುರಿತಾರ, ಅಷ್ಟ ಮುರ್ಕೊಂಡು ಬೀಳ್ತಾರ. ಇದು ಕಲಿಯುವುದು, ಬಾಗುವಿಕೆ ಜಗತ್ತಿನೊಳಗೆ. ತೆನೆ ಬಿಟ್ಟ ಜೋಳ ಬಾಗುತ್ತೈತಿ, ಕೊನೆ ಬಿಟ್ಟ ಬಾಳೆ ಬಾಗ್ತೈತಿ. ಏನೂ ಮಾಡ್ಲಾರ್ದ ಮನುಷ್ಯ ಬೀಗತಾನಷ್ಟೇ. ಬೀಗಬಾರ್ದು, ಜಗತ್ತಿನೊಳಗೆ ಬಾಗುವುದನ್ನು ಕಲಿಬೇಕು. ಸ್ವಲ್ಪ ಸಣ್ಣವನಾಗಿ ಬದುಕೋದು. ವೃತ್ಯಾಚಾರ ಅಂದ್ರ ಸೇವಾ ಮಾಡಿ ಬದುಕೋದು. ಯಾರು ಸೇವಾ ಮಾಡ್ಬೇಕ್ರಿ? ಮೊದಲು ಯಾರು ಸೇವಾ ಮಾಡೋದು ಅಂದ್ರೆ ಯಾರು ನಮಗ್ ಜಗತ್ತನ್ನ ತೋರ್ಸ್ಯಾರಲ್ಲ, ಮೊದಲು ಅವ್ರು ಸೇವಾ ಮಾಡೋದು. ಯಾರು ನಮಗ್ ಜಗತ್ತು ತೋರ್ಸೋರು? ತಂದೆ ತಾಯಿ ತೋರ್ಸ್ಯಾರ, ಮೊದಲು ಅಲ್ಲಿಂದನೇ ಪ್ರಾರಂಭ ಆಗ್ಲಿ. ಅದು ನಿಜವಾದ ವೃತ್ಯಾಚಾರ. ಎಲ್ಲ ಊರ್ ಶುದ್ಧ ಮಾಡ್ತಿದ್ದ, ಮನ್ಯಾಗ ತಂದೆ ತಾಯಿಗೆ ಜೋಪಾನ ಮಾಡ್ತಿದ್ದಿಲ್ಲ ಅಂದ್ರೆ ತಗೊಂಡು ಏನು ಮಾಡೋದೈತಿ? ಮೊದಲನೇ ವೃತ್ಯಾಚಾರ ಅಂದ್ರೆ ಮೊದಲು ತಂದೆ ತಾಯಿಯಿಂದ ಸೇವಾ ಶುರುವಾಗೋದು. ವೃತ್ಯಾಚಾರ ಅಂದ್ರೆ ತಂದೆ ತಾಯಿ ಸೇವಾ ಮಾಡು. ನೀನು ಎಷ್ಟೇ ಶ್ರೀಮಂತನಾಗಿರು ನೋಡು, ಆಶ್ಚರ್ಯ ಹೆಂಗಂದ್ರ ತಂದೆ ತಾಯಿ ನಮ್ಮ ಎದೆಯೊಳಗೆ ಎಷ್ಟು ಆಳಕ್ಕೆ ಇಳ್ದಿರ್ತಾರ ಅವ್ರಂದ್ರ, ನೀ ಚಲೋ ಫಾರ್ಚುನರ್ ಗಾಡಿ ತಗೋ, ಯಾವರ ದೊಡ್ಡ ಗಾಡಿ ತಗೊಳ್ರಿ ನೀವು. ಏನೇನಂತೀರ ಅವಕ್ಕೆಲ್ಲ ದೊಡ್ಡ ದೊಡ್ಡ ಗಾಡಿಗಳಿರ್ತಾವಲ್ಲ, ಫಾರ್ಚುನರು, ಆಮೇಲೆ ಫೋರ್ಡು, ಇಂಥವ್ ಯಾವರ ಗಾಡಿ ತಗೊಳ್ರಿ. ಎಷ್ಟರ ಬಂಗಾರ ನೆಕ್ಲೆಸ್ ಅನ್ನ ಮಾಡಿಸ್ಕೊಳ್ರಿ, ಬೋರ್ಮಳ್ ಸರಾರ ಮಾಡಿಸ್ಕೊಳ್ರಿ. ಎಷ್ಟರ ಶ್ರೀಮಂತರಿದ್ರು ಸಹಿತ ಎಡಿವಿ ಜೋರಾಗಿ ಬಿದ್ದು ಪೆಟ್ಟಾದಾಗ ಎದೆಯಿಂದ ಬಂದಿದ್ದು ಸತ್ತಿನೋ ಯವ್ವ, ಸತ್ತಿನೋ ಯಪ್ಪ ಅನ್ನೋ 2 ಶಬ್ದಗಳು ಬರ್ತಾವ. ನಿನ್ನ ನೋವಿನಲ್ಲಿ ಯಾವ ಶಬ್ದಗಳು ಬರ್ತಾವಲ್ಲ ಅವು ಎದಾಗಿ. ಎಷ್ಟ ಶ್ರೀಮಂತರಿರ್ಲಿ, ಅವ್ರು ಏನ್ ಎಡಿ ಬಿದ್ದಾಗ ಸತ್ನೋ ಫಾರ್ಚುನರ್ ಅಂದಾರ? ಯಾರ ಅಂದವ್ರ ಅದಾರ? ಇಲ್ಲ ತಾಯಂದ್ರ ಯಾರ ಸತ್ನೋ ನೆಕ್ಲೆಸ್ ಬೋರ್ಮಳ ಸರ್ ಅಂದವ್ರ? ಅಂದ್ರ ಅತ್ಯಂತ ನೋವಿನಾಳದಿಂದ ಯಾರ ನಿನಗ ಅರಿವಿಲ್ಲ ಎಡುವುದಾಗ, ನೀನು ಅರಿವಿಲ್ಲದೆಯೇ ಎಡವಿದಾಗ ನಿನ್ನ ಎದೆಯಾಳದಿಂದ ಯಾರ ನೆನಪು ಬರ್ತೈತಲ್ಲ ಅವ್ರು ನಿಜವಾಗ್ಲೂ ಮೊದಲು ಸೇವಾ ಮಾಡಬೇಕು. ಬಂದವರು ತಂದೆ ತಾಯಿಗಳು. ಇದು ವೃತ್ಯಾಚಾರ. ಇದು ನಾನು 6 ವರ್ಷದವನಿದ್ದಾಗ ನಮ್ಮ ತಂದೆ ತಾಯಿಗೆ ನನಗ್ ಬಿಟ್ಟು ಇರಾಕ್ ಆಗ್ತಿರ್ಲಿಲ್ಲ. ನಮ್ಮ ಅವ್ವ ಅಪ್ಪ 60 ವರ್ಷದಾಗ ಆದಾಗ ನಾ ಬಿಟ್ಟಿರಬಾರ್ದು. ಯಾಕಂದ್ರ ಸಣ್ಣವಿದ್ದಾಗ ನಾ ಮಗು ಇದ್ದೆ, ಅವ್ರು ದೊಡ್ಡವರಿದ್ರು. ಮುದುಕರಾದ ಮೇಲೆ ಅವ್ರ ಮಕ್ಕಳಾಗ್ತಾರ, ನಾ ದೊಡ್ಡವಾಗಿ ಜೋಪಾನ ಮಾಡಬೇಕು. ಇದು ವೃತ್ಯಾಚಾರ. ವೃತ್ಯಾಚಾರವನ್ನು ಕಲಿಬೇಕಲ್ಲ ಮನುಷ್ಯ. ಇದು ಕಲಿಸೋದು, ಸೇವಾ ಮಾಡೋದು. ಈಗ ಮನ್ಯಾಗ ಇರ್ತಾರ ನೋಡಿ, ಎಲ್ಲಾ ಮನೆಯೊಳಗ ಒಂದು ಯೂನಿವರ್ಸಲ್ ಪ್ರಾಬ್ಲಮ್ ಏನಂದ್ರ, ಮಗಗೇನಿರ್ತೈತಿ ಅವನ್ ಸೇವಾ ಮಾಡ್ಬೇಕಂತ ಮನ್ಯಾಗ ಸಸಿ ತೆಗಿ ಸ್ವಲ್ಪ ಹೆಚ್ಚು ಕಡಿಮೆ ಇರೋದ. ಇದು ಏನ್ ಪ್ರಾಬ್ಲಮ್ ಐತಲ್ಲ,
ಇಂಡಿಯಾದ ಯಾವುದು ನ್ಯಾಷನಲ್ ಪ್ರಾಬ್ಲಮ್ ಇಲ್ಲಿ, ಇಟ್ ಇಸ್ ಅ ನ್ಯಾಷನಲ್ ಪ್ರಾಬ್ಲಮ್ ಈಗ. ಒಟ್ಟ ಅತಿ ಸಸಿ ಹೊಂದಕ್ಕಿಲ್ಲಾರ್ದ ಏನೈತಲ್ಲ ಇದು ನ್ಯಾಷನಲ್ ಪ್ರಾಬ್ಲಮ್ ಐತಿ. ಎಲ್ಲಿ ಡಿಸ್ಕಷನರ ಆಗ್ಲಿ, ಆದ್ರೆ ಇದಕ್ ಸಾಲ್ವ್ ಮಾಡಕ್ ಯಾರ ಕಡೆಯಿಂದಾನು ಸಾಧ್ಯ ಇಲ್ಲ. ಇದ್ರ ಮ್ಯಾಲ ಎಷ್ಟು ಬಜೆಟ್ ಡಿಸ್ಕಷನ್ ಆದ್ರೂ ಮುಗಿದಿಲ್ಲ. ಹೆಂಗ ಮುಗಿಸೋದು ಇದು ಸಮಸ್ಯೆ? ಮಗಾರ ನೋಡ್ಕೋಬೇಕಂತಾನ ಒಬ್ಬ. ಇದು ಸಮಸ್ಯೆ ಬಹಳ ಯಾವಾಗ್ಲೂ ಇರೋದು, ಎಲ್ಲಾರ ಮನ್ಯಾಗೂ ಐತಿ. ಈ ಸಮಸ್ಯೆ ಮುಗಿಸ್ಬೇಕಂದ್ರ ಬಹಳ ಕಷ್ಟ ಐತಿ. ಈ ಇದಕ್ ಹೋಗಿದ್ರಂತೆ, ಎದಕ್ಕ ಹುಡುಗ ಹುಡುಗಿನ ಕರ್ಕೊಂಡು ಈ ಮದ್ವಿ ಮಾಡ್ತಾರಲ್ಲ, ಏನಂತಾರ ಅದಕ್ಕ, ಕನ್ಯಾ ಇದು ಹಾಕ್ತಾರಲ್ಲ, ಬಯೋಡಾಟ ಹಾಕ್ತಾರಲ್ಲ. ಅದಕ್ಕೆ ಕನ್ಯಾದ ಬಯೋಡಾಟ ಹಾಕಿದ್ರು, ವರದ ಬಯೋಡಾಟ ತಗೊಂಡು ಒಬ್ರು ಜ್ಯೋತಿಷಿ ಹತ್ರ ಹೋದ್ರಂತ. ನೋಡ್ರಿ ಇವು ಎರಡ್ರ ಕುಂಡ್ಲಿ ಕೂಡ್ತಾವೇನಂತ. ಅವ್ರ ಕನ್ಯಾದ ನೋಡಿದ್ರು, ಆಯ್ತಂದ್ರು. ಅವ್ರು ವರಂದ್ ಕೊಡಾಕ್ ಬಂದ್ರು. ವರಂದ್ ಬೇಡ, ವರ ನೋವೊಂದು ಕೊಡ್ರಿ. ಅವ್ರಿಬ್ರದ್ ಕುಂಡ್ಲಿ ಕೂಡ್ತಂದ್ರೆ ವರದ್ನೇನ್ ಕೂಡ್ಸಕ್ ಬೇಕಾಗಿಲ್ಲ. ಮೊದಲು ಇವ್ರಿಬ್ಬರದು ಕೂಡ್ಬೇಕಾಗಿತ್ತು. ಇವ್ರಿಬ್ಬರದು ಕೂಡ್ತಂದ್ರೆ ಹುಡುಗಂದ ಏನದು, ಬೆಳಿಗ್ಗೆ ರಾತ್ರಿ ವಸ್ತಿ ಬಸ್ ಬಂದಂಗ ಬರ್ತೈತಿ, ಬೆಳಿಗ್ಗೆ ಹೋಗ್ತೈತಿ.